ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಾಸ್ಪಿಟಲ್ನಲ್ಲಿ ಇದ್ದ ಬಾಲಕಿ ಮೇಲೆ ಚರ್ಚ್ ಪಾದ್ರಿ ಕಾಮುಕ ಕಣ್ಣು. 13 ವರ್ಷದ ಬಾಲಕಿ ಮೇಲೆ ಪಾದ್ರಿಯಿಂದ ಲೈಂಗಿಕ ಕಿರುಕುಳ ಕೊಡಲಾಗಿದೆಯಂತೆ. ಬಾಲಕಿಗೆ ನಿರಂತರ ಲೈಂಗಿಕ ಕಿರುಕುಳ ಕೊಟ್ಟಿದ್ದ ಪಾದ್ರಿ ದೇವನಹಳ್ಳಿ ತಾಲೂಕಿನ ಕ್ರಿಶ್ಚಿಯನ್ ಹಾಸ್ಟೆಲ್ನಲ್ಲಿ ಘಟನೆ ನಡೆದಿದೆ. ಜಾನ್ ಶಮೈನ್ ಎಂಬ ಪಾದ್ರಿಯಿಂದ 3 ತಿಂಗಳಿಂದ ನಿರಂತರ ಲೈಂಗಿಕ ಕಿರುಕುಳ. ಟಾಯ್ಲೆಟ್ ಕ್ಲೀನ್ ಮಾಡಿಸೋ ನೆಪದಲ್ಲಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಂತೆ ಪಾದ್ರಿ. ತಾಯಿ ಇಲ್ಲದ ಬಾಲಕಿಯನ್ನ ಹಾಸ್ಟೆಲ್ನಲ್ಲಿ ಬಿಟ್ಟಿದ್ದಂತ ಚಿಕ್ಕಮ್ಮ ಲೈಂಗಿಕ ಕಿರುಕುಳ ತಡ್ಕೊಳ್ಳೋದಕ್ಕಾಗದೆ ಚಿಕ್ಕಮ್ಮನಿಗೆ ಕಾಲ್ ಮಾಡಿ ಹೇಳಿತ್ತಂತೆ ಈ ಹುಡುಗಿ. ಕಣ್ಣೀರಿಡ್ತಾ ತನಗಾದ ಲೈಂಗಿಕ ಕಿರುಕುಳದ ವಿಷಯವನ್ನ ಹೇಳಿದ್ಲು ಬಾಲಕಿ. ವಿಷಯ ತಿಳಿದ ತಕ್ಷಣ ಹಾಸ್ಟೆಲ್ಗೆ ಹೋಗಿ ವಿಚಾರಿಸಿದ್ರು ಬಾಲಕಿ ಚಿಕ್ಕಮ್ಮ. ಮಾಹಿತಿ ನೀಡದೆ ಬಂದಿದ್ದಕ್ಕೆ ಬಾಲಕಿ ಚಿಕ್ಕಮ್ಮನಿಗೆ ಪಾದ್ರಿ ಬೈದಿದ್ರಂತೆ. ನೋಡಿ, ಜಾನ್ ಶಮೈನ್ ಅಂತ ಆರೋಪಿ ಪಾದ್ರಿ, ಈತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರಂತೆ. ಇನ್ನು ಹೇಳ್ದೆ ಕೇಳ್ದೆ ಮಾಹಿತಿ ಕೊಡದೆ ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ ಬಾಲಕಿ ಚಿಕ್ಕಮ್ಮನಿಗೆ ಬೈದ್ಬಿಟ್ರಂತೆ. ಬಳಿಕ ಪೊಲೀಸರೊಂದಿಗೆ ಹಾಸ್ಟೆಲ್ಗೆ ತೆರಳಿ ಪಾದ್ರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಘಟನೆ ಕುರಿತು ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದೆ. ಆರೋಪಿ ಪಾದ್ರಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಪೊಲೀಸರು. ಬಾಲಕಿ ಮೇಲೆ ಚರ್ಚ್ ಪಾದ್ರಿ ಕಾಮುಕ ಕಣ್ಣಿಟ್ಟಿದ್ದ. ವಿಷಯ ತಿಳಿದ ತಕ್ಷಣ ಆ ಹುಡುಗಿ ಗೊತ್ತಾಗಿದೆ ಆತ ಟಾರ್ಚರ್ ಕೊಡ್ತಿರೋದು, ಯಾವ ರೀತಿ ನಡ್ಸ್ಕೋತಿದ್ದಾನೆ ಅದೆಲ್ಲವೂ ಕೂಡ. ಹಾಗಾಗಿ ತನ್ನ ಚಿಕ್ಕಮ್ಮನಿಗೆ ಕಾಲ್ ಮಾಡಿ ಹೇಳಿದಾಳೆ, ಹಿಂಗಿಂಗ್ ಆಗ್ತಿದೆ, ತುಂಬಾ ಟಾರ್ಚರ್ ಆಗ್ತಿದೆ, ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ. ತದನಂತರದಲ್ಲಿ ಆ ಬಾಲಕಿಯ ಚಿಕ್ಕಮ್ಮ ಕೂಡ ಬಂದಿದ್ರಂತೆ ಚರ್ಚ್ಗೆ. ಏನು ಈ ರೀತಿ ಹಾಸ್ಟೆಲ್ಗೆ ಬಂದಿದ್ದಾರೆ, ಏನು ಈ ರೀತಿ ಮಾಡ್ತಿದ್ದೀರಲ್ಲ ಅಂತ ಏನು ಅಂತ ವಿಚಾರಿಸೋದಕ್ಕೆ ಬಂದ ಸಂದರ್ಭದಲ್ಲಿ ಹೇಳ್ದೆ ಕೇಳ್ದೆ ಬಂದಿದ್ದೀರಿ, ನೀವು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಇನ್ಫಾರ್ಮ್ ಮಾಡಿ ಬರಬೇಕಾಗಿತ್ತು ಅಂತ ಅವರಿಗೂ ಕೂಡ ಬೈದಿದ್ದಾರಂತೆ. ಸದ್ಯ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂಥ ಆ ಬಾಲಕಿಯ ಚಿಕ್ಕಮ್ಮ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿರೋದ್ರಿಂದ ಪೋಕ್ಸೋ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ವಿಶ್ವನಾಥಪುರ ಪೊಲೀಸ್ ಠಾಣೆಯ ಪೊಲೀಸರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿಗೆ ಸೇರುವಂಥ ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಹಾಸ್ಟೆಲ್ನಲ್ಲಿ ಮಕ್ಕಳು ಸೇಫ್ ಆಗಿರ್ತಾರೆ ಅಂತೇಳಿ ಅನ್ಕೊಂಡು ಅಥವಾ ಸಾಕೋದಕ್ಕೆ, ನೋಡಿ ಈಗ ಅಪ್ಪ ಅಮ್ಮ ಇಲ್ಲ ಆಕೆಗೆ, ಚಿಕ್ಕಮ್ಮ ಇರೋದು, ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತ ಆಕೆಯನ್ನ ಹಾಸ್ಟೆಲ್ಗೆ ಸೇರಿಸಿದ್ದಾರೆ. ಆದರೆ ಅಲ್ಲೂ ಕೂಡ ಇಂಥ ಕಾಮುಕರು ಇರ್ತಾರಲ್ಲ. ಸದ್ಯ ಈಗ ಈತನ ಬಂಡವಾಳ ಏನು ಅನ್ನೋದು ಗೊತ್ತಾಗಿದೆ. ಕಂಪ್ಲೇಂಟ್ ದಾಖಲಾಗಿದೆ. ಪೋಕ್ಸೋ ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ.